ಐ ನೀನು ಹುಷಾರಿಲ್ಲ ಅಂದ್ಬಿಟ್ಟು ಆಫೀಸಲ್ಲಿ ರಜಾ ಕೊಟ್ಟು ಬಂದಿದೆಯಲ್ಲ ನೀನು. ಇರ ಲೈಫಲ್ಲಿ ದಸರಾದ್ದು ಲೈಟಿಂಗ್ಸ್ ನೋಡೋಕ್ಕಂತೂ ಆಗಲಿಲ್ಲ ಈ ವರ್ಷ. ಅಟ್ಲೀಸ್ಟ್ ಬಗಲಗುಂಟೆ ಜಾತ್ರೆ ಲೈಟಿಂಗ್ಸನ್ನು ನೋಡೋಣ ಅಂತ. ಒಂಥರ ಮಿನಿ ದಸರಾ ಥರ ಮಾಡಿಲ್ವಾ ಲೈಟಿಂಗ್ಸಲ್ಲಿ? ಅಲ್ಲ, ನೀವು ಕ್ಯಾಮ್ರಾ ಆಫ್ ಆಗಿದ್ದಾಗ ಏನು ಸಂದರ್ಭ ಸಮೇತ ವಿವರಿಸ್ತೀಯಾ? ಕ್ಯಾಮ್ರಾ ಆನ್ ಆಗಿದ್ರೆ ಏನಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನನ್ಗೆ ಗೊತ್ತು ಸರ್, ಬಟ್ ನನಗೇನು ಗೊತ್ತಿಲ್ಲ ಸರ್. ಆಮೇಲೆ ಇನ್ನೊಂದು, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ ಚಾನಲಲ್ಲಿ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು. ನಾವು ಬೀಪ್ ಗೀಪ್ ಎಲ್ಲ ಇಲ್ಲ ಅಂದರೆ ಬರೀ ಬೀಪ್ಗಳು ಹಾಕ್ಬೇಕಾಗ್ತದೆ. ತೋರಿಸ್ತೀನಿ ಚಿಟ, ನೀನೆಲ್ಲ ನಮ್ಮ ಮನೆಯಲ್ಲಿ ಫುಲ್ಲು ಒಳ್ಳೆ ಅನ್ಕೊಂಡ್ರು ಕಣಯ್ಯ. ನಿನ್ನ ಬಗ್ಗೆ ನನಗೆ ಮಾತ್ರ ಗೊತ್ತಿರೋದು. ಹೊಸ ಹೊಸ ಐಡಿಯಾಗಳು ಕೊಡ್ತೀಯಲ್ಲ. ಈ ಬೈಕಲ್ಲಿ ಫ್ಲೈಟ್ ಕೊಡಲ್ಲ, ಆಪ್ಷನ್ ಇಲ್ವಾ? ಫ್ಲೈಟ್ ಮಾಡಿದ್ರೆ ಹಿಂಗೆ ಒತ್ಬಿಟ್ಟು ಹಾರ್ಕೊಂಡು ಹೋಗೋದಾಗಿದೆ ನಮ್ಮ ಮೇಲ್ಗಡೆ. ಓ ಮಚಾ, ಏನೋ ಇದು ಜನ ಅಲ್ಲೋಗಣ, ನಾನು ಹಾಕಿದ್ವಲ್ಲ ಅಲ್ಲಾಕಣ. ಬನ್ನಿ ಬ್ರಾ, ಚೆನ್ನಾಗಿರುತ್ತೆ. ಯಾರು? ನಾನೇನಯ್ಯ ಮಾಡಿದೆ? ಗಾಡಿ ಅಲ್ಲಾಡ್ತು ಕಣಯ್ಯ, ಅದಕ್ಕೆ ಅಲ್ಲಿ ಹೋಗ್ಬಿಡ್ತು ಸೈಡಿಗೆ. ಮಚಾ, ಇಲ್ಲಿರೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಒಂದೇ ದಿನಕ್ಕೆ ಒಂದು 10,000 ಹೋಗ್ಬಿಡಲ್ವಾ? ಬೇಕಾ? ಬೇಕೇನ್ರಿ? ಇದ್ಯಾವ್ದ್ರಿ ಕುದುರೆ ಬರೋ ಪಕ್ಕದಲ್ಲಿ? ಕಚ್ಚು ಕುದುರೆ ಕಚ್ಚಲ್ಲ ಅಲ್ವಾ? ಕುದುರೆ ಜೊತೆ ನಾವು ಹೋಗ್ಬಿಡೋದು ಬೆಸ್ಟ್ ಅನ್ಸುತ್ತೆ ಕಣಯ್ಯ. ಬೇಡ, ಜಾಗ ಮಾಡ್ಕೋಬೇಕು ಮಚ್ಚ. ಎದೆಲ್ಲಿ ಕಲ್ಲಿದ್ದವನ್ಗಿದೆಲ್ಲ ಅಂಟೋದಿಲ್ಲ ಕಣಯ್ಯ. ಇದ್ರೊಳಗಡೆ ಗಾಡಿ ತರೋಕ್ಕೂ ಮೀಟ್ರ್ ಬೇಕು. ಮೀಟರ್ ಆ ಕುದುರೆ ಜೊತೆ ಹೋಗಿದ್ರೆ ಇಷ್ಟು ಹೋಗ್ಬಿಡ್ಬೋದಾಗಿತ್ತೆ. ನಾ ಕುದುರೆನೂ ಎಲ್ಲ ಹೊರಟೋಯ್ತು. ಕುದುರೆ ಆಗ್ಲಿ ಎಣ್ಣೆ ರೌಂಡ್ ಬರ್ತಾವನ. ಅವ್ನು ಹೋಗಿ ಬರ್ತಾವ, ನಾವ್ ಇನ್ನ ಹೋಯ್ತಾನೆ ಇದೀವಲ್ಲಯ್ಯ. ನಾನೇ ಗಾಬರಿ ಮಾಡಕ್ ಬಿಡ್ತೀನಿ ಆರ ನೋಡ್ದೆ ಎಲ್ರಿಗೂ. ಅವಶ್ಯಕತೆ ಇದೆಯಾ? ಯಾವ್ದಾನ ಇಬ್ರು ಹುಡುಗ ಹುಡುಗಿ ಹೋಯ್ತಿರಿ, ಹಿಂಗ್ ಟಚ್ ಮಾಡಿ ದೂರ ಮಾಡ್ಬಿಡೋಣ ಇಬ್ರು. ಯಾಕೆ ಜನರೇ? ಒಂದೇ ಗೇರಲ್ಲಿ ಉಜ್ಜಿ ಸೌದೋಯ್ತು ಗಾಡಿ. ಇದು ಗೇರ್. ಸೊ ಗುರು, ಕಾಣಿಸ್ತಾ ಇದೀನಲ್ಲ? ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಬೈ. ಇವನು ಚಿಟ್ಟೆ ಅಂತ ಮಚ್ಚ, ನಿನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ. ಒಂದೇ ದಿನ ಫೇಮಸ್ ಆಗುತ್ತೆ. ನೀನು ಆಗ್ಬೇಕಯ್ಯ, ನೀನು ಫೇಮಸ್ ಆದ್ರೇ ಚಂದ. ನಿಂದು ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಟ್ಯಾಗ್ ಮಾಡ್ತೀನಿ. ಯಾವ್ದಾದ್ರು ಹುಡುಗಿರು ಏನಾದ್ರು ನಿನ್ಗೆ ಮೆಸೇಜ್ ಮಾಡಿ ಅಥವಾ ಏನಾದ್ರು ಹೇಳಿದ್ರೆ, ನಂಗೆ ಗೊತ್ತು ನಿಂಗೆ ತುಂಬಾ ಜನ ಹುಡುಗಿರು ಫ್ಯಾನ್ ಫಾಲೋವರ್ಸ್ ಇದಾರೆ ಅಂತ. ಪೂರ್ತಿಯಾಗಿ ಕಾಣ್ತೀನಿ ಬ್ರೋ. ಯಾರು? ಹೇಳಲ್ಲ ಹಿಂಗೆ ಬಿಡ್ರಿ ನೀವು. ಕಿಲಾಡಿ ಚಿಟ್ಟೆ ಅಂದ್ರೆ ಇವರೇ. 18th ಕ್ಲಾಸಲ್ಲೆಲ್ಲ ಫುಲ್ ಇವ್ರದೇ ಅವ. ಇವ್ರದ್ದು ಶೇಷಾದ್ರಿಪುರಮಲ್ಲಿ ಇವ್ರದೇ ಅವ. ಹಂಗೇನಿಲ್ಲ, ಇವನ್ ಮಾತ್ರ ಹೆವಿ ಹವಾ ಮಾಡಿದ್ದ. ಅದಕ್ಕೆ ಇವಾಗ ಹಿಂಗಾಗಿರೋದು ನೋಡಿ. ಎಲ್ಲ ಬಿಟ್ಬಿಟ್ಟು ಸೈಲೆಂಟಾಗಿ ಹಿಂಗಾಗಿದೆ ನೋಡಿ. ಸೇಮ್ ನವೀನೊಂದ್ಸಲನೇ ಆಗ್ಬಿಟ್ಟಿದ್ದೀನಲ್ವಾ ಗುರು. ವಾಪಸ್ ಇಲ್ಲಿ ಹೊರಗಡೆ ನಡ್ಕೊಂಡು ಹೋಗ್ಬೇಕು, ನೋಡೋಣ ಬನ್ನಿ. ಆ್ಯಕ್ಚುಲಾಗಿ ಏನಕ್ಕೆ ಹಂಗೆ ರೆಕಾರ್ಡ್ ಮಾಡ್ತಿದ್ದೀನಿ ಮೈಕ್ ಹಾಕಿಲ್ಲ ಅಂತಂದರೆ, BJIದು ಮೈಕ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಿರೋದು. ಇನ್ಬಿಲ್ಟ್ ಮೈಕ್ ಯಾವ ಥರ ಇದೆ ಅಂತ. ಮೈಕ್ ತಗೊಳಕ್ಕೆ ಕಾಸಿಲ್ಲ. ನಾನು ನೀನು ಯೂಟ್ಯೂಬ್ ಮಾಡಿದೀವಲ್ಲ ಅವಾಗ, ಅಂದರೆ ಏನೋ ಒಂದು ಎಡಿಟ್ ಮಾಡ್ಬೇಕಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ವಿ. ಅದರಿಂದ ಏನು ಉಪಯೋಗ ಇಲ್ಲ, 1 ರೂಪಾಯಿ ನಯ ಪೈಸದ ಉಪಯೋಗ ಇಲ್ಲ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ಇಬ್ಬರು ಬಿಟ್ಬಿಡ್ವಿ ಬೇಡ ಅಂತ. ಆದರೆ ನಾವು ಏನೇನೋ ಟ್ರೈ ಮಾಡಿದ್ದೀವಿ ಮಾಡಬೇಕಂತ ಯೂಟ್ಯೂಬಲ್ಲಿ, ಆದರೆ ಯಾವುದೂ ವರ್ಕ್ ಆಗಲಿಲ್ಲ. ನನಗೂ ವರ್ಕ್ ಆಗಿಲ್ಲ. ಸೊ ಹಂಗಾಗಿ ಅದನ್ನು ಬಿಟ್ಬಿಟ್ಟು ಹಿಂಗೆ ಬೀದಿಗೆ ಇಳಿದು ಬಿಡೋಣ ಅಂತ ಬೀದಿಗೆ ಇಳಿದಿದ್ದೀವಿ. ನಂಗೆ ಗೊತ್ತಾಗುತ್ತೆ, ನೋಡಬೇಕು. ಇಷ್ಟು ದಿವಸ ಮನೇಲಿ ಕುತ್ಕೊಂಡು ಮಾಡಿದ್ವಿ, ಏನೂ ವರ್ಕ್ ಆಗಲಿಲ್ಲ. ಅದಕ್ಕೆ ಬೀದಿಗೆ ಇಳಿದು ನೋಡೋಣ ಅಂತ ಬೀದಿಲಿ ಇಳಿದಿದ್ದೀವಿ. ಚಿಟೆ, ಈ ಲೈಟೆಲ್ಲ ನೋಡಿ ಹೆಂಗೆ ಅನಿಸ್ತಾ ಇದೆ? ಮೈಸೂರಿಗೆ ಹೋಗ್ಬೇಕಾಯ್ತು ಅನಿಸ್ತದೆ. ಇಲ್ಲೇ ಹಿಂಗೈತೆ ಮೈಸೂರಲ್ಲಿ. ಮೈಸೂರಲ್ಲಿ ಚೆನ್ನಾಗಿರೋದು. ಮೈಸೂರಲ್ಲಿ ಬೇಡ ಬಿಡು.
ಏನು ಹೇಳಕ್ ಬಂದೆ ಚೆನ್ನಾಗಿ ಹೇಳಕ್ ಅನ್ಸಲ್ಲ. ಅಲ್ಲ ಕಣೋ, ಎಲ್ಲ ಹುಡುಗಿರ್ನ ಹಾಕೊಂಡು ಓಡಾಡಿದ್ರೆ ನಾನೇ ಕಣೋ ನಿನ್ನ ಹಾಕೊಂಡ್ ಬಂದಿದ್ದೀನಿ ನೋಡೋ. ನಾನು ಅಷ್ಟೇ ನೋಡು ಎಲ್ಲ ಹುಡುಗರು ನನ್ನ ನಸೀಬ್ ಹೆಂಗೆ ಅಂದ್ರೆ ಲಾಸ್ಟ್ ವರ್ಷನೇ ಇವ್ ನನ್ನ ಮಗನ ಜೊತೆನೆ ಬಂದಿದ್ದೀನಿ, ಈ ವರ್ಷನೂ ಇವನ್ ಜೊತೆನೆ. ನೀನು ಹುಷಾರಿಲ್ಲ ಅಂದ್ಬಿಟ್ಟು ಆಫೀಸಲ್ಲಿ ರಜಾ ಕೊಟ್ಟು ಬಂದಿದ್ಯಲ್ಲ ನೀನು. ಇರೋ ಹುಷಾರಿಲ್ಲ ಅಂದ್ಬಿಟ್ಟು ರಜಾ ಕೊಟ್ಟು ಬಂದಿದ್ಯಲ್ಲ. ಹೇಳು ಹುಷಾರಿಲ್ಲ ಅಂದ್ಬಿಟ್ಟು ಹುಷಾರಿಲ್ಲ ಅಂದ್ಬಿಟ್ಟು ರಜಾ ಕೊಟ್ಟು ಬಂದಿದ್ಯ. ಇಮೇಲ್ ಹಾಕಿದ್ಯಲ್ಲ, ಏನಂತ ಇಮೇಲ್ ಹಾಕ್ಬಿಟ್ಟು ಬಂದೆ? ಸೆಂಟರ್ ಮೇಲೆ ಎಮರ್ಜೆನ್ಸಿ ಲೀವ್ ಸಿಕ್ ಲೀವ್ ಸಿಕ್ಕಾಗೆಲ್ಲ ಸಿಕ್ ಲೀವ್ ತಗೊಂಡು ಎಲ್ಲ ಲೀವ್ಗಳನ್ನೆಲ್ಲ ಖಾಲಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಣೆ ಹುಷಾರಿಲ್ಲ ಅಂತ ಅಂತೀಯಾ, ಹಂಗೆ ಗುಂಡ್ಕಲ್ಲಿದ್ದಂಗಿದ್ಯಾ. ನಿಮ್ಮ ಯಾಕೆ ಸಹವಾಸ ಮಾಡಿ ಆಗ್ಬಿಟ್ಟೆ ಸುಳ್ಳು ಹೇಳ್ಬಾರ್ದು ಕಣ ಯಾವತ್ತು. ಮಲಿಕೊಂಡ ಎಬ್ಬಸ್ಕೊಂಡ್ಬಿಟ್ಟು ತಲಾಗ್ಸ್ತಾ ಇದೆಯಲ್ಲ ಮನುಷ್ಯತ್ವ ಆಯ್ತಾನೆ. ಇಲ್ಲ ಯಾರ ತಗ್ಲಾಕ್ಸಿರಲ್ಲ, ನೀನೇ ಕಣ. ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಆಫೀಸಲ್ಲಿ ರಜಾ ಹಾಕೊಂಡ್ ಬಂದಿದ್ಯಾ. ನನ್ನನ್ನ 3 ತಿಂಗಳು ಮಲಗಿಸ್ಬಿಟ್ರೆ ನೀವು ಮನೇಲಿ. ಹುಷಾರಿಲ್ಲ ಅಂತ ಅಂದ್ಬಿಟ್ಟು ರಜಾ ಕೊಡಿ. ಅಣ್ಣಂಗ್ ಜೋಶ್ ಬರ್ಸ್ಬಿಟ್ರಪ್ಪ ಹುಡುಗರೆಲ್ಲ ಸೇರ್ತಾ. ಏನ್ ಗಂಟೆ ಬರ್ತಾ ಇದೆ? ಹೇಳ್ರು ಸಾಕು ಯೂಟ್ಯೂಬ್ ಹಾಯ್ ಜನರೇ, ಬನ್ನಿ ಗೆಳೆಯರೇ. ಕಿಪ್ಪಿ ಕೀರ್ತಿ ಫ್ಯಾನೇನು? ಗಬ್ಬು ಗಬ್ಬ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಚಾನಲ್ ಹೆಸರೇನು? ನಿಮ್ಮ ನವೀನ ಅಂತ ಐತೆ ನೋಡಿ, ಚೆಕ್ ಮಾಡು. ನಿಮ್ಮ ನವೀನ ಸಬ್ಸ್ಕ್ರೈಬ್ ಮಾಡ್ಕೊ. ದೋಸೆ ಯಾವಾಗ ನೀನ್ ದೋಸೆ ಮರಕ್ಕೆ ನಾನು ಹೋಗಿದ್ನಲ್ಲ ದೋಸೆ ಮರಕ್ಕ ತಿನ್ನೋಕೆ. ಮಿತ್ರ ದ್ರೋಹಿ ನನ್ನ ಮಗನೇ, ನನ್ ಬಿಟ್ಟು ದೋಸೆ ತಿನ್ನಕ್ ಹೋಗಿದ್ದೆ ನೀನು. ನೀನ್ ಮಾಡ್ತಾ ಇದೀಯಾ? ಏನ್ ತಿಂದಿದ್ದೀನಿ ಎಲ್ಲ ಹೇಳೋದು ಚೆನ್ನಾಗಿರಲ್ಲ. ಏನ್ ತಿಂದಿದ್ದೀನಿ ನಾನು? ಮೇಡಮ್ ಏನ್ ತಿಂದಿದ್ದೀನಿ ನಾನು? ಅದೇ ಏನ್ ತಿಂದಿಲ್ಲ ಅಂತ ಹೇಳು. ಏನು ತಿಂದಿಲ್ಲ ಲೋ ಶಿಷ್ಯ, ನೀನ್ ಬಿಟ್ಟಿ ನಾನೊಂದು ಬಿರಿಯಾನಿ ತಿನ್ನಕ್ಕೂ ಹೋಗಿಲ್ಲ ಕಣಯ್ಯ, ಗೊತ್ತಾ? ಬೇರೆ ಜೊತೆ ಹೋಗಿದ್ಯಾ? ಇನ್ನೊಂದ್ಸಲಿ ಏನಾದ್ರು ನೀನು ಮಚ್ಚ ಅಲ್ಗೋಗೋಣ ಇಲ್ಗೋಗೋಣ ಅಂತ ಬಾ ಕರಿ, ಆಮೇಲೆ ಮಾತಾಡ್ತೀನಿ ಸರಿನಾ? ಬೇರೆ ಜೊತೆ ಹೋಗ್ತೀನಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ನಾನ್ ನಿನ್ ಇಟ್ಟಿರೋ ಮರ್ಯಾದೆ ಏನು, ನೀನ್ ನನ್ಗೆ ಇಟ್ಟಿರೋ ಮರ್ಯಾದೆ ಏನು? ನಾನು ನಿನ್ನ ಅಲ್ಲಿ ಇಟ್ಟಿದ್ದೀನಿ ಕಣ, ಅಲ್ಲಿ ಎಲ್ಲಿ ಮೇಲ? ನೀನು ಅಲ್ಲಿ ಗೊತ್ತಾ ಇಲ್ಲ ಬೈ. ನಾನು ನಿನ್ನ ಎಲ್ಲದಕ್ಕೂ ಮೇಲಿಟ್ಟಿದ್ದೀನಿ ಬೈ. ಕೆಳಗಡೆ ಇಕ್ಕಿದ್ದೀನಿ ಅಂದಿಲ್ವಲ್ಲಪ್ಪ. ನಿಮ್ಮ ನವೀನ ಅಂತ ಇದೆ ಯೂಟ್ಯೂಬ್. ನಿಮ್ಮ ನವೀನ ಇದು ನೀನು ಚಿಕ್ಕ ವಯಸ್ಸಲ್ಲಿ ಯಾವಾಗ ಇದ್ದಾಗ ಬಂದೇ ಇಲ್ಲ? ನಾನು ಸ್ಕೂಲ್ ಟೈಮಲ್ಲೇ ಬಂದಿದ್ದೆ. ನನಗೆ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಬರ್ತಿರೋ ನಮ್ಮ ಮನೇಲಿ. ಅಂದರೆ ಅವಾಗೆಲ್ಲ ಯಾವ ಥರ ಇರ್ತಿತ್ತು ಅಂದರೆ ಫುಲ್ ಇದೆಲ್ಲ ಪ್ರಸಾದಕ್ಕೆಲ್ಲ ಲೈನ್ ಇರ್ತದೆ ಗೊತ್ತಾ, ಆ ಥರ ಆ ಕಡೆ ಈ ಕಡೆ ಕಡ್ಡಿ ಕಟ್ಬಿಟ್ಟಿರ್ತಾರೆ, ಫುಲ್ ಪೊಲೀಸರು ಇರ್ತಾರೆ, ಆ ಥರ ಇರ್ತಿತ್ತು. ಅಂದರೆ ಹೆಂಗೆ ಅಂದರೆ ಒಂಚೂರು ಬೇಡ್ಕೊಂಡೇ ಇರಬೇಕು, ಒಂಚೂರು ಮಿಸ್ ಆದರೆ ಅಷ್ಟೇ ಕತೆ. ಇಲ್ಲೇನು ಜನ ಆಯ್ತಲ್ಲ ಇವಾಗ, ಇದಕ್ಕಿಂತ ಜಾಸ್ತಿ ಜನ ಇರ್ತಿದ್ರು ಅವಾಗ. ಅವಾಗ ಏನಾದರೂ ಒಂದು ಚೂರು ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಫುಲ್ ಎಲ್ಲ ಭಯ ಹತ್ಕೊಳಬಿಡೋದು. ಇವಾಗ ಬೇಜಾರು ಜನ ಮಿಸ್ ಆಗಿದೆ. ಹಾಂ, ಅಂದರೆ ದೂರದಿಂದ ಔಟ್ ಸೈಡಿಂದ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ, ನಾವಿಲ್ಲ ಬಿದ್ದಿಲ್ಲ ಓದಾಡ್ತಿರ್ತೀವಲ್ಲ, ನಮ್ಗೆ ಗೊತ್ತಾಗ್ತದೆ. ಆಟ ಸಂಬಂಧ ಅಂದೇನೋ ಬೈಕ್ ಕೊಡ್ಸು, ನಿನ್ನ ಮಕ್ಳಿಗೆ ಬೇಕಾಯ್ತವ ತಗೊಳಂಗಿರೋ ತಗ. ಸರಿನಪ್ಪ. ಇವ್ನ ಯಾವನ ಸೆಡೆ ನನ್ ಮಗ